ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ KH ಮುನಿಯಪ್ಪನವರ, ಬೈರ್ತಿ ಸುರೇಶ್ ಅವರ, ನಜೀರ್ ಅಹಮದ್ ಅವರ, ಎಲ್ಲ ಮಾಧ್ಯಮ ಸ್ನೇಹಿತರ, ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಮಾಡ್ತೀವಿ ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಅದನ್ನ ಪ್ರಕಟಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸ್ತೇನೆ ಹಾಗೂ ಕೇಂದ್ರ ಸರ್ಕಾರವನ್ನು ಕೂಡ ಅಭಿನಂದಿಸ್ತೇನೆ. ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನ್ ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನ ಸ್ವಾಗತ ಮಾಡ್ತೇನೆ. ಪ್ರಧಾನಮಂತ್ರಿಗಳನ್ನ ಅಭಿನಂದಿಸೋದಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸ್ತೇನೆ. ಕಾರಣ ಯಾಕಂದ್ರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇತ್ತು. ಮತ್ತೆ ಎಲ್ಲ ಕಡೆ ಅದನ್ನ ಪ್ರಚಾರ ಮಾಡ್ತಾ ಇದ್ರು, ಜಾತಿ ಗಣತಿ ಆಗ್ಬೇಕು. ಇನ್ನೊಂದು ಒತ್ತಾಯ ಏನ್ ಮಾಡ್ತಾ ಇದ್ರು ಅಂತಂದ್ರೆ 50% ಸೀಲಿಂಗ್ ಏನಿದೆ, 50% ರಿಸರ್ವೇಶನ್ ಸೀಲಿಂಗ್ ಏನಿದೆ, ಆ ಸೀಲಿಂಗು ಸಡಿಲ ಆಗ್ಬೇಕು. ಜನಸಂಖ್ಯೆಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು. ಜೊತೆಗೆ ಅವರೆಲ್ಲರಿಗೂ ಕೂಡ ಅವ್ರ ಜನತೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೂಡ ಕೊಡಬೇಕು. ಈ ಶೀಲಿಂಗ್ 50% ಶೀಲಿಂಗ್ ಯಾವಾಗ ಮಾಡಿದ್ರು ಅಂತಂದ್ರೆ 1992 1992ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಈ ಶೀಲಿಂಗ್ ಅನ್ನ ಸುಪ್ರೀಂ ಕೋರ್ಟ್ನವರು ಹೇರಿದ್ರು. ಅವತ್ತು ಡಿವಿಷನ್ ಬೆಂಚು ಸುಪ್ರೀಂ ಕೋರ್ಟ್ನವರು ಮಂಡಲ್ ಕಮಿಷನ್ ವರದಿ ಬಗ್ಗೆ ಚರ್ಚೆ ಮಾಡುವಾಗ ಈ ಸೀಲಿಂಗ್ ಅನ್ನ ಇತ್ತು. ಇದಕ್ಕೆ ಯಾವುದೇ ಸಂವಿಧಾನಾತ್ಮಕವಾದಂತ ಅಥವಾ ವೈಜ್ಞಾನಿಕವಾದಂತ ಕಾರಣ ಇರಲಿಲ್ಲ. ಆದ್ರೂ ಸುಪ್ರೀಂ ಕೋರ್ಟ್ನವರು ಈ 50% ಸೀಲಿಂಗ್ ಅನ್ನ ಇಟ್ಟಿದ್ರು. ಅದು ಈ 50% ಅನ್ನ ತೆಗಿಬೇಕು, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಇರಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ರು. ಅವರ ಒತ್ತಾಯದ ಮೇರೆಗೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಕಳೆದ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು. ಇವತ್ತು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಈ ಒತ್ತಡ ಜಾಸ್ತಿ ಆದ್ರಿಂದ, ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ರಿಂದ ಒತ್ತಡಕ್ಕೆ ಸಿಕ್ಕಿ, ಮತ್ತೆ ನಾವು ಮೊನ್ನೆ ಏಪ್ರಿಲ್ 9ನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು AICC ಕನ್ವೆನ್ಷನ್ ಮಾಡೋದು, ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದು.
ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು. ಬರೀ ಮ್ಯಾನಿಫೆಸ್ಟೋನಲ್ಲಿ ಅಷ್ಟೇ ಸೇರಿಸಿರ್ಲಿಲ್ಲ, ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು. ಜೊತೆಗೆ ನನಗೆ ಬಹುಶಃ ನಿನ್ನೆ ಆತುರಾತುರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ, ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ, ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಅನ್ಸುತ್ತೆ. ಇನ್ನೊಂದು ಒತ್ತಾಯ ಏನ್ ಮಾಡಿದ್ದಾರೆ, ನಿನ್ನೆ ರಾಹುಲ್ ಗಾಂಧಿ ಅವರು ಇದನ್ನ ಸ್ವಾಗತ ಮಾಡಿ ಒತ್ತಾಯ ಏನ್ ಮಾಡಿದ್ದಾರೆ ಅಂತಂದ್ರೆ, ನೀವು ಯಾವಾಗಿನಿಂದ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ, ಅದು ಮಹಿಳಾ ಮೀಸಲಾತಿ ಕಾಯ್ದೆ ತರ ಆಗ್ಬಾರ್ದು, ಅದು ತೀರ್ಮಾನ ಆಗಿದೆ ಯಾವತ್ತಿಂದ ಮಾಡ್ತೀವಿ ಅಂತ ಕರಾರುವಾಕ್ಕಾಗಿ ಹೇಳಿಲ್ಲ, ಆ ತರ ಆಗ್ಬಾರ್ದು. ಕೂಡ್ಲೆ ಜನಗಣತಿನೂ ಆಗ್ಬೇಕು, ಜಾತಿ ಗಣತಿನೂ ಆಗ್ಬೇಕು. ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗ್ಬೇಕು. ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗ್ಬೇಕು. ಆಗ ಮಾತ್ರ ಈಗ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅವರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಎಷ್ಟು ಪರ್ಸೆಂಟ್ ವಿದ್ಯಾವಂತರಾಗಿದ್ದಾರೆ, ದಲಿತ ವರ್ಗದಲ್ಲಿ, ಹಿಂದುಳಿದವರಲ್ಲಿ ಎಷ್ಟು ಪರ್ಸೆಂಟ್ ಮೀಸಲು ಇದಾಗಿದೆ, ವಿದ್ಯಾವಂತರಾಗಿದ್ದಾರೆ, ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಎಷ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ, ಬೇರೆ ಬೇರೆ ಬಿಸಿನೆಸ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಅವರ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗಬೇಕು. ದೆನ್ ಓನ್ಲಿ ಅವರನ್ನ ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಬಿಹಾರ್ನಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ನಾವು 2015ರಲ್ಲೇ ನಾನು ತೀರ್ಮಾನ ಮಾಡಿದೆ. ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2015ರಲ್ಲೇ 192 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ 192 ಕೋಟಿ ರೂಪಾಯಿಗಳನ್ನ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೊಟ್ಟು, ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು ಆಗ, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಅವ್ರು ಆದ್ಮೇಲೆ ಅದರಲ್ಲಿ 165 ಕೋಟಿ ಖರ್ಚಾಗಿದೆ. ಸುಮಾರು 1,60,60,000 ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. 1,33,000 ಜನ ಟೀಚರ್ಸ್ಗಳು ಎನ್ಯುಮರೇಟರ್ ಆಗಿ ಕೆಲಸ ಮಾಡಿದ್ದಾರೆ. 1,33,000 ಜನ ಎನ್ಯುಮರೇಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅದನ್ನ ರಿಪೋರ್ಟು ನಾನು 2015 ಇದರಲ್ಲೇ ಇತ್ತು. ಆದ್ರೆ ಅದನ್ನ ತಗೊಳ್ಳೋ ಅಷ್ಟೊತ್ತಿಗೆ ನಮ್ದು ಸರ್ಕಾರ ಇರ್ಲಿಲ್ಲ, ನಾನು ಮುಖ್ಯಮಂತ್ರಿ ಆಗಿರ್ಲಿಲ್ಲ. ಅದಾದ್ಮೇಲೆ 4 ವರ್ಷಗಳ ಕಾಲ, ಅಲ್ಲ 5 ವರ್ಷಗಳ ಕಾಲ ಕುಮಾರಸ್ವಾಮಿ ಇದ್ರು, 1 ವರ್ಷ, ಆಮೇಲೆ 4 ವರ್ಷ ಯಡಿಯೂರಪ್ಪ ಇದ್ರು, ಆಮೇಲೆ ಬೊಮ್ಮಾಯಿ ಇದ್ರು, ಬಸವರಾಜ ಬೊಮ್ಮಾಯಿ ಇದ್ರು. ಅದನ್ನ ರಿಪೋರ್ಟ್ ಅನ್ನು ತಗೊಳ್ಳಿಲ್ಲ. ಚುನಾವಣೆ ಆದ್ಮೇಲೆ ಸರ್ಕಾರ ಬಂದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ ಬಿಜೆಪಿ ಸರ್ಕಾರ ಬಂತು, ತಗೊಳ್ಳಿಲ್ಲ. ಒತ್ತಾಯ ಮಾಡಿದ್ರು ಕೂಡ ತಗೊಳ್ಳಿಲ್ಲ. ನಾನು ಒತ್ತಾಯ ಮಾಡಿದೆ, ಕಮಿಷನ್ ಆಯೋಗದ ಅಧ್ಯಕ್ಷರು ಒತ್ತಾಯ ಮಾಡಿದ್ರು, ಸದಸ್ಯರು ಒತ್ತಾಯ ಮಾಡಿದ್ರು. ಆಮೇಲೆ ಬಿಜೆಪಿ ಅವರು ಏನ್ ಮಾಡಿದ್ರು ಅಂತಂದ್ರೆ, ಕಾಂತರಾಜು ಅವಧಿ ಮುಗಿದ ತಕ್ಷಣ ಇನ್ನೊಬ್ಬರನ್ನ ಮಾಡಿದ್ರು, ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆಮೇಲೆ ಸದಸ್ಯರನ್ನು ಕೂಡ ಮಾಡಿದ್ರು. ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾಗಿ, ನಾನು ಮತ್ತೆ ಮುಖ್ಯಮಂತ್ರಿ ಆದ್ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾಗಿರುವಾಗಲೇ ನಾನು ವರದಿ ತಗೊಂಡದ್ದು. ಈಗ ಅದನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಿದೀವಿ. ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮಂತ್ರಿಗಳು ಅವರ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದೀವಿ. ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ವಿಲ್ ಡಿಸ್ಕಸ್ ಅಂಡ್ ಟೇಕ್ ಇಟ್ ಡಿಸಿಷನ್. ಅದು ಒಂದು ಭಾಗ. ಎರಡನೇದು ಬಹಳ ಮುಖ್ಯವಾಗಿ, ಇವತ್ತು ರಾಹುಲ್ ಗಾಂಧಿ ಅವರು ಬಹಳ ಪ್ರಮುಖವಾಗಿ ಒತ್ತಾಯ ಮಾಡಿರ್ತಕ್ಕಂಥದ್ದು, ಒಂದು ಸೀಲಿಂಗ್ ಅನ್ನ ಬದಲಾಯಿಸಬೇಕು. 50% ಸೀಲಿಂಗ್ ಇದೆಯಲ್ಲ, ಅದನ್ನು ಬದಲಾಯಿಸಬೇಕು. ಎರಡನೇದು, ಈ ಖಾಸಗಿ ಕ್ಷೇತ್ರ ಇದೆಯಲ್ಲ,
ಶಿಕ್ಷಣ ಕ್ಷೇತ್ರ ಗ್ರಾಂಟಿನೇಡ್ಗಾಗಿರೋದಲ್ಲ, ಗ್ರಾಂಟಿನೇಡ್ಗಾಗದೇ ಇರ್ತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದು ಸಂವಿಧಾನ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ಎಲ್ಲ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಅದನ್ನ ಆರ್ಟಿಕಲ್ 15/5 ಆರ್ಟಿಕಲ್ 15 ಕ್ಲಾಸ್ 5 ಆರ್ಟಿಕಲ್ 15 ಕ್ಲಾಸ್ 5 ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ. ಅದನ್ನು ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇವರು ಕೇವಲ ರಿಸರ್ವೇಶನ್ ಮಾಡ್ತೀವಿ ಅಂತೇಳಿ ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ತೀರ್ಮಾನ ಮಾಡಿದ್ರೆ ಸಾಕಾಗಲ್ಲ. ಯಾಕಂದ್ರೆ ಇವ್ರ ಇತಿಹಾಸ ನೋಡಿದ್ರೆ ಇವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಯಾವ್ಯಾವಾಗ ಇಂಥ ಮೀಸಲಾತಿ ಕೊಡುವಾಗ ಆಯೋಗಗಳಾಗಿದ್ದಾವೆ, ಆಯೋಗದ ವರದಿಗಳು ಬಂದಿದ್ದಾವೆ, ಎಲ್ಲ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ. ಮಂಡಲ್ ಕಮಿಷನ್ ವರದಿ ಇರ್ಬೋದು, ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಮೀಸಲಾತಿ ಕೊಡ್ತಕ್ಕಂಥದ್ದು ಇರ್ಬೋದು, ಇಲ್ಲಿ ಅವನೂರ ಆಯೋಗ ಇರ್ಬೋದು, ಮತ್ತೆ ಆಮೇಲೆ ವೆಂಕಟಸ್ವಾಮಿ ಆಯೋಗ ವರದಿ ಇರ್ಬೋದು, ಆಮೇಲೆ ಚಿನ್ನಪ್ಪರೆಡ್ಡಿ ವರದಿ ಆಯೋಗ ಇರ್ಬೋದು, ಎಲ್ಲ ಆಯೋಗಗಳ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ. ಆಮೇಲೆ 73, 74ನೇ ತಿದ್ದುಪಡಿಗಳನ್ನು ಕೂಡ ವಿರೋಧ ಮಾಡಿದವರು ಇವರೇನೆ. ಇವರು ರಾಮಾಜೋಯಿಸರು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದ್ರು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ರಿಸರ್ವೇಶನ್ ಕೊಟ್ಟಿದ್ದಾರೆ, ಮಹಿಳೆಯರಿಗೆ 33% ಕೊಟ್ಟಿರ್ತಕ್ಕಂಥದ್ದು, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತೆ ಪಂಚಾಯತಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ವಿರೋಧ ಮಾಡಿದವರು ಇವರೇನೆ. ಸೊ ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಇತಿಹಾಸ ನೋಡಿದ್ರೆ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಕೂಡ್ಲೆ ಯಾವ ಡೇಟ್ನಿಂದ ನಾವು ಇದು ಮಾಡ್ತೀವಿ, ಜನಗಣತಿ, ಜಾತಿ ಗಣತಿ ಮತ್ತೆ ಜಾತಿ ಗಣತಿ ಮಾಡುವಾಗ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗಬೇಕು. ಸರ್ವೆ ಆಗಿ ಅವರಿಗೆ ಕೊಡಬೇಕು. ಈಗ ಯಾಕಂದ್ರೆ ಈ 50% ಮೀಸಲಾತಿ ಸೀಲಿಂಗ್ ಏನು ಉಳಿದಿಲ್ಲ. ಈಗ 10% ರಿಸರ್ವೇಶನ್ ಕೊಟ್ಬಿಟ್ಟಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ 10% ರಿಸರ್ವೇಶನ್ ಕೊಟ್ಬಿಟ್ಟಿದ್ದಾರೆ. ಸೊ ರಿಸರ್ವೇಶನ್ನು ಅನೇಕ ರಾಜ್ಯಗಳಲ್ಲಿ, ಈಗ ತಮಿಳುನಾಡಿನಲ್ಲಿ 69% ಇದೆ. ಈ ಸೀಲಿಂಗ್ ಬರಕ ಮುಂಚಿತವಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ಅದು 9th ಶೆಡ್ಯೂಲ್ಗೂ ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ರು. 69%. ಜಾರ್ಖಂಡ್ ನಲ್ಲಿ ಇನ್ನು ಜಾಸ್ತಿ ಇದೆ. ಎಷ್ಟು ಪರ್ಸೆಂಟ್ ಇರೋದು ಜಾರ್ಖಂಡ್ ನಲ್ಲಿ? 80%? 77% ಇದೆ. ಅಂದ್ರೆ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ 50% ಮೀರಿ ಹೊಟ್ಟೋಗಿದ್ದಾರೆ. ಕೇಂದ್ರ ಸರ್ಕಾರನು ಕೂಡ 10% ರಿಸರ್ವೇಶನ್ ಕೊಟ್ಬಿಟ್ಟಿದೆ. ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ 3-2 ನಲ್ಲಿ ಜಡ್ಜ್ಮೆಂಟ್ ಆಗಿ ಅಪೀಲ್ಡ್ ಆಗಿದೆ. ಸೊ ಅದರಿಂದ ನಾವು ಇವತ್ತು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಬಡತನ, ಸಾಮಾಜಿಕ ಪರಿಸ್ಥಿತಿ, ಯಾಕಂತಂದ್ರೆ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16 ಹೇಳ್ತದೆ. ಏನಂತ ಹೇಳ್ತದೆ ಅಂದ್ರೆ, ಆರ್ಥಿಕವಾಗಿ ಹೇಳಿಲ್ಲ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅನ್ನೋ ಪದಗಳು ಉಪಯೋಗಿಸಿದ್ದಾರೆ.
ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. Socially, educationally, those who are backward, they are entitled for the reservation. Socially, educationally, those who are backward, they are entitled for reservation. That is what 15, Article 15, Article 14, Article 16 says. ಅದರಿಂದ ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಅದನ್ನು ಗಮನದಲ್ಲಿ ಇಟ್ಟುಕೊಂಡು, ಬಿಕಾಸ್ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಎಂಥದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ರಿಸರ್ವೇಶನ್ ಕೊಟ್ಟಿದ್ದಾರಲ್ಲ, ಅದನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಹೇಳೋದು. ಆರ್ಥಿಕ ಅನ್ನೋ ತರ ಇಲ್ಲಿಯವರು ಕೂಡ ಅವ್ರು ಕೊಟ್ಟಿದ್ದಾರೆ. ನಾನು ಅದನ್ನ ಈಗ ಸುಪ್ರೀಂ ಕೋರ್ಟ್ನವರು ಎತ್ತಿಡ್ದಿರೋದ್ರಿಂದ ಅದನ್ನ ನಾನು ವಿರೋಧ ಮಾಡಕ್ ಹೋಗಲ್ಲ. ನಾನು ಈ ಜಾತಿ ಗಣತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸರ್ವೆ ಆಗ್ಬೇಕು. ಜಾತಿ ಗಣತಿ ಆಗ್ಲೇಬೇಕು. ದಟ್ ಈಸ್ ಅವರ್ ಸ್ಟ್ಯಾಂಡ್, ದಟ್ ಈಸ್ ಅವರ್ ಪಾರ್ಟಿ ಸ್ಟ್ಯಾಂಡ್, ದಟ್ ಈಸ್ ಅವರ್ ಖರ್ಗೆ ಸ್ಟ್ಯಾಂಡ್, ದಟ್ ಈಸ್ ಅವರ್ ರಾಹುಲ್ ಗಾಂಧಿ ಸ್ಟ್ಯಾಂಡ್. ಸಾಮಾಜಿಕ ಶೈಕ್ಷಣಿಕ ವರದಿನಲ್ಲಿ ಹೇಗೆ ಪ್ರಭಾವ ಬೀರುತ್ತೆ? ಅವರು ಮುಂದೆ ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನೇ ಮಾನದಂಡವಾಗಿ ಇಟ್ಕೊಂಡು ಆಗ ಮೀಸಲಾತಿ ಬಗ್ಗೆ ಯೋಚನೆ ಮಾಡಿದ್ದಾರೆ. ಅವಾಗ ತಮ್ಮ ಸರ್ಕಾರದ ಅವಧಿಯಲ್ಲಾಗಿರುವಂತಹ ಈಗ ನೋಡಪ್ಪ, ನಾನು ಒಪಿನಿಯನ್ ಕೇಳಿದ್ದೀನಿ, ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀನಿ ಆ ವರದಿನ. ಅದರ ಮೇಲೆ ಅದಕ್ಕೆಲ್ಲ ಕಾಪೀಸ್ಗಳು ಕೊಟ್ಟಿದ್ದೀವಿ. ನಾವು ವರದಿ ಕಾಪಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಮಂತ್ರಿಗಳೆಲ್ಲ ರೈಟಿಂಗ್ ನಲ್ಲಿ ಕೊಡಿ ಒಪಿನಿಯನ್ ಅಂತ ಹೇಳಿದ್ದೀವಿ. ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಅಶ್ವಿನಿ ವೈಷ್ಣವ್ ಆಗಿರ್ಬೋದು, ಮತ್ತೆ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು. ಅಶ್ವಿನಿ ವೈಷ್ಣವ್ ನಿನ್ನೆ ಸುದ್ದಿಗೋಷ್ಠಿ ಮಾಡ್ತಾರೆ, ಸೆಂಟ್ರಲ್ ಮಿನಿಸ್ಟರ್ ಮಾತಾಡ್ತಾರೆ. ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಮಾಡಿರ್ತಕ್ಕಂಥ ಜಾತಿ ಗಣತಿ ಏನಿದೆ ಅದು ಪವರೇ ಇಲ್ಲ ಅವ್ರಿಗೆ, ಹಾಗಾಗಿ ಅವರು ಸೈಂಟಿಫಿಕ್ ಆಗಿ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ರಾಜಕೀಯವಾದಂತಹ ಪರಿಣಾಮಗಳು ಹೊರತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವುದೂ ಪರಿಣಾಮವಿಲ್ಲ. ಅದು ಅವ್ರ ಅಭಿಪ್ರಾಯ, ಕೋರ್ಟ್ನವ್ರು ಹೇಳ್ಬೇಕಲ್ವಾ. ಈಗ ಬಿಹಾರ್ನವ್ರು ಮಾಡಿದ್ದಾರೆ, ಸುಮ್ಮನೆ ಅವ್ರದ್ದು ಪಾರ್ಟ್ನರ್ ಇದ್ದಾರಲ್ಲ ಅವರು. ಯಾರೋ ವೈಷ್ಣವ ಅಂತ ಪಾರ್ಟಿ, ಯಾವ ಪಾರ್ಟಿ ಅವರು? ಬಿಜೆಪಿ ಪಾರ್ಟಿಯಲ್ಲಿ ಇದೆಯಲ್ಲ ಬಿಹಾರ್ನಲ್ಲಿ. ಅದಕ್ಕೆ ಏನ್ ಹೇಳ್ತಾರೆ ಕೇಳಿದ್ರೆ ಅದನ್ನ? ನಿಮ್ ಪಾರ್ಟಿನೂ ಕೂಡ ಪಾರ್ಟ್ನರ್ ಬಿಹಾರ್ ಗೌರ್ಮೆಂಟ್ ನಲ್ಲಿ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ನೀವು, ಅಲ್ಲೇನು ಹೇಳಲೇ ಇಲ್ಲ. ಸಿ ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಅಂತ ಇಲ್ಲ, ಸಂವಿಧಾನದಲ್ಲಿ ಇಲ್ಲ. ಇಲ್ಲವೇ ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಟು ಡೂ ದಿ ಕಾಸ್ಟ್ ಸೆನ್ಸಸ್ ಆರ್ ಸೋಶಿಯೋ ಎಕನಾಮಿಕ್ ಸರ್ವೆ ಅಂತ ಇಲ್ಲ. ಇದೆಯಾ ಹಂಗೆ? Is there any provision like that? Regarding ರಿಸರ್ವೇಶನ್ ಅದೇಪ್ಪ, ನಾವು ಮಾಡ್ಬೇಕಾದ್ರೆ ಈಗ ನಾವು ಏನು ಒತ್ತಾಯ ಮಾಡಿದ್ದೀವಿ, ನಾವು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಿರ್ತಕ್ಕಂಥದ್ದು 51% ರಿಸರ್ವೇಶನ್ ಇದೆ ಒಟ್ಟು ದಲಿತರು ಸೇರಿ. ಅಲ್ಲ, ಜಾಸ್ತಿ ಇದೆ. ಈಗ ನಾವು ದಲಿತರಿಗೆ 24.1% ಮಾಡಿದ್ಮೇಲೆ ಅದನ್ನು ಸೇರಿಸ್ಕೊಂಡ್ಮೇಲೆ ಈಗ ಜಾಸ್ತಿ ಆಗಿದೆ. ಅದು ಜಾಸ್ತಿ ಆಗಿದೆ. ನಾವೇನು ಅಂತ ಹಿಂದೆ ಇವರು 50% ಮಾಡಿದ್ರಲ್ಲ ಸೀಲಿಂಗು, ಅದನ್ನ ಜಾಸ್ತಿ ಮಾಡಬೇಕು ಅಂತ ನಮ್ದು ಇದೆ. ಈಗ ನೋಡೋಣ ನಮ್ಮ ವರದಿನಲ್ಲಿ. ಈಗ ಅವರು ಮಾಡ್ತಿರುವಂತದ್ದು ಜಾತಿ ಜನಗಣತಿ, ನೀವು ತಂದಿರುವಂತದ್ದು ಸಾಮಾಜಿಕ ಶೈಕ್ಷಣಿಕ ಅದನ್ನೇ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೋದು. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ನೀವು ಜಾತಿ ವಿಷಯಕ್ಕೆ ಬರ್ತೇನೆ. ನೀವು ನೋಡಪ್ಪ, ಜಾತಿ ಅನ್ನೋದು ಕನ್ಸಲ್ಟೇಟ್ ಆಗಿರೋದು ಜಾತಿ ವಿಷಯನೇ ಹೊರತು ಅವ್ರ ಆರ್ಥಿಕ ಸಾಮಾಜಿಕ ವಿಷಯ ಆಚೆ ಬರ್ತಾನೆ ಇಲ್ಲ. ಬರೀ ಜಾತಿ ವಿಷಯ, ರಿಸರ್ವೇಶನ್ ಎಷ್ಟು ಪರ್ಸೆಂಟ್. ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ಕಾಸ್ಟ್ ಸೆನ್ಸಸ್ ಮಾಡಿದ್ದಾರೆ ಸರ್. ಅವ್ರು ಏನ್ ಮಾಡಿರೋದು? ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದಾರೆ. ನಾವು ಅದನ್ನೇ ನಾವು
ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ನೋ, ಜಾತಿ ಗಣತಿ ಅಂದ್ರೆ ಸೋಸಿಯೋ ಎಕನಾಮಿಕ್ ಸರ್ವೆ ಪ್ಲಸ್ ಜಾತಿ ಗಣತಿ. ನೀವು ಮಾಡೋದು ಅದೇ ಸರ್, ಜಾತಿ ಗಣತಿನೇ ನೀವು ಮಾಡೋದು. ಹೌದಪ್ಪ, ನಾವು ಮಾಡಿರೋದು ಅದೇನೆ. ಅದನ್ನ ಕೇಂದ್ರದಲ್ಲಿ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೋ. ಸರ್, ಈಗ ರಾಜ್ಯದ ಜಾತಿ ಗಣತಿ ಮಹತ್ವ ಕಡಿಮೆ ಆಗುತ್ತಾ ಅಥವಾ ನಗಣ್ಯ ಆಗುವಂತ ಒಂದು ಆತಂಕ ಇದೆಯಾ? ಯಾಕೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದಾಗ ಇನ್ನು ಮಾಡಿಲ್ವಲ್ರಿ, ಈಗಾಗಲೇ ನಾವು ಮಾಡ್ಬಿಟ್ಟಿದೀವಿ. ಅದೇ ಪ್ರಶ್ನೆ ಇರುವಂತದ್ದು, ಅಂತಿಮ ರಿಸರ್ವೇಶನ್ ಕೊಡ್ಬೇಕು ಕೇಂದ್ರ ಸರ್ಕಾರ. ಆ ರಿಸರ್ವೇಶನ್ ಮೀಸಲಾತಿ ಹೌದಪ್ಪ, 50% ಗಿಂತ ಹೆಚ್ಚು ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರನೇ ಕೊಡ್ಬೇಕು. ಅವಾಗ ನಿಮ್ಮ ವರದಿಯನ್ನು ಕನ್ಸಿಡರ್ ಮಾಡದೆ ಕೇಂದ್ರದ ವರದಿಯನ್ನು ಕನ್ಸಿಡರ್ ನಾವು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಶಿಫಾರಸ್ ಮಾಡ್ತೀವಿ. ನಾವು ಏನ್ ಶಿಫಾರಸ್ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡುತ್ತೆ. ಸರ್, ನಿಮ್ಮ ಅಂಕಿಅಂಶಗಳು ಅವ್ರ ಅಂಕಿಅಂಶಗಳು ಕರೆಕ್ಟ್ ಆಗಿದ್ರೆ, ನೀವು ಕೊಟ್ಟ ಅಂಕಿಅಂಶಗಳು ಅವ್ರ ಅಂಕಿಅಂಶಗಳು ನೀವು ಈಕ್ವಲ್ ಆಗಿದ್ರೆ ಮಾತ್ರ ನಿಮ್ಮ ವರದಿಗೆ ಒಂದು ಸ್ಯಾಂಟಿಟಿ ಸಿಗುತ್ತೆ, ಕರೆಕ್ಟ್ ಇರುತ್ತೆ ಅಂತ ಆಗ್ತದೆ. ಒಂದ್ ವೇಳೆ ವ್ಯತ್ಯಾಸ ಆದ್ರೆ ಆಟೋಮೆಟಿಕಲಿ ಈಗ ಆಲ್ರೆಡಿ ಅಬ್ಜೆಕ್ಷನ್ ತೆಗೆದಂತ ಲಿಂಗಾಯತರು ಒಕ್ಕಲಿಗರು ಇತರ ಸಮುದಾಯದ ವ್ಯತ್ಯಾಸ. ನಾನು ಆ ಜಾತಿ ಈ ಜಾತಿ ಅಂತ ಹೇಳಕ್ ಹೋಗಲ್ಲ, ಲಿಂಗಾಯತರು ಒಕ್ಕಲಿಗರು ಅಂತ ಹೇಳಕ್ ಹೋಗಲ್ಲ, ಬ್ರಾಹ್ಮಣರು ಅಂತ ಹೇಳಕ್ ಹೋಗಲ್ಲ, ಅಥವಾ ಜೈನರು ಅಂತ ಹೇಳಕ್ ಹೋಗಲ್ಲ, ಅಥವಾ ಯಾರು ವೈಶ್ಯರು ಅಂತ ಹೇಳಕ್ ಹೋಗಲ್ಲ. ಗೊತ್ತಾಯ್ತಾ? ಇದು ಸರ್ವೆ ಮಾಡಿದ್ದೀವಿ, ಗೊತ್ತಾಯ್ತಾ? ಅವತ್ತು ಇದ್ದಂಥದ್ದು 6,30,00,000 ಜನ, 5,98,00,000 ಜನ ಸರ್ವೆ ಮಾಡಿದ್ದೀವಿ. 5,98,00,000 ಜನ ಸರ್ವೆ ಮಾಡಿದ್ದೀವಿ. 37 ಲಕ್ಷ ಜನ ಬಿಟ್ಟೋಗಿದ್ದಾರೆ. ಯಾಕಂತಂದ್ರೆ ಯಾವುದೇ ಸರ್ವೆ ಮಾಡಿದ್ರು ಕೂಡ ಈಗ 95% ಅಷ್ಟು ಸರ್ವೆ ಆಗಿದೆ, 95% ಸರ್ವೆ ಆಗಿದೆ. 100% ಸರ್ವೆ ಮಾಡಕ್ ಸಾಧ್ಯನೇ ಇಲ್ಲ. ಗಣತಿನ ಸರ್, ನಿಮ್ದು ಸರ್ವೇನ ಅಥವಾ ಗಣತಿನ ಸರ್? ಅದ್ ವ್ಯತ್ಯಾಸ, ಸರ್ವೇನ ಗಣತಿನ? ಇಂಗ್ಲಿಷ್ ನಲ್ಲಿ ಸೆನ್ಸಸ್ ಅಂತ, ಕನ್ನಡದಲ್ಲಿ ಗಣತಿ ಅಂತ. See, I congratulate ತಾಳ ಪ್ರಶ್ನೆ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ಕೇಂದ್ರ ಸರ್ಕಾರದ ಮೇಲೆ ನೀವು ಮಾಡಿರೋದು ಬೇರೆ ಏನೋ ನಿರ್ಧಾರ ಬರ್ತೀರಾ ಸರ್? ಏನ ಕೇಂದ್ರ ಸರ್ಕಾರದ ಅವ್ರ ನಾವು ಅಭಿಪ್ರಾಯವನ್ನ ಅರ್ಥ ಮಾಡಿ ತಿಳ್ಕೊಂಡು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ನಾವು ಏನ್ ಚರ್ಚೆ ಮಾಡ್ತೀವಿ, ಏನ್ ತೀರ್ಮಾನ ಮಾಡ್ತೀವಿ ಅಂತ ಈಗಲೇ ಹೇಳಕ್ಕಾಗಲ್ಲ. ತೀರ್ಮಾನ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೀರ್ಮಾನನ ಕಳಿಸ್ಕೊಡ್ತೀವಿ. ಆಮೇಲೆ ರಾಜ್ಯದಲ್ಲಿ ಬಜೆಟ್ ಮಾಡುವಾಗ ಇದನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತೀವಿ. ನೋಡಪ್ಪ, ಜಾರಿನೂ ಮಾಡ್ಬೇಕು, ಕೆಲವು ಸೀಲಿಂಗ್ ಇದೆಯಲ್ಲ, ಸೀಲಿಂಗ್ ನಾವು ಮಾಡಕ್ ಬರಲ್ಲ. ಈಗ 50% ಗಿಂತ ಹೆಚ್ಚಾಗಿ ಮಾಡ್ಬೇಕಾದ್ರೆ ನಾವು ಮಾಡಕ್ ಬರಲ್ಲ, ಕೇಂದ್ರ ಸರ್ಕಾರ ಮಾಡ್ಬೇಕು. ಅವ್ರಿಗೆ ಶಿಫಾರಸ್ ಮಾಡ್ತೀವಿ. ಇನ್ನು ಉಳಿದಂತ ಭಾಗ ಇದೆಯಲ್ಲ, ಸೋಶಿಯೋ ಎಕನಾಮಿಕ್ ಸರ್ವೆ ಇದೆಯಲ್ಲ, ಎಜುಕೇಶನ್ ಸರ್ವೆ ಇದೆ, ಆ ಸರ್ವೆ ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡೋದಕ್ಕೂ ಮೊದಲು ನೀವು ಇದನ್ನ ಅಂಗೀಕಾರ ಮಾಡಿ ಶಿಫಾರಸ್ ಮಾಡ್ತೀರಾ ಅಂತ ಅರ್ಥ. ಇನ್ನು ಚರ್ಚೆ ಮಾಡ್ತಾ ಇದೀವಿ, ಇನ್ನು ಚರ್ಚೆ ಹಂತದಲ್ಲೇ ಇರೋದು. ಒಪಿನಿಯನ್ ತಗೊಂಡ ಮೇಲೆ ಚರ್ಚೆ ಮಾಡ್ತೀವಿ, ಕ್ಯಾಬಿನೆಟ್ ಕರಿತೀವಿ. ಮತ್ತೆ ಮೋಸ್ಟ್ ಲೈಕ್ಲಿ 9ನೇ ತಾರೀಕು ಕ್ಯಾಬಿನೆಟ್, ಅಂದ್ರೆ ನೆಕ್ಸ್ಟ್ 2ನೇ ತಾರೀಕು ನಾಳೆ ಇದೆಯಲ್ಲಪ್ಪ, ನಾಳೆ ಇರಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಯಾವತ್ತು ಬೀಳ್ತದೆ ಅವತ್ತು ಮಾಡ್ತೀವಿ. ಮೋಸ್ಟ್ ಲೈಕ್ಲಿ ಗೊತ್ತಲ್ಲ, ಇವತ್ತು 2ನೇ ತಾರೀಕು ಗುರುವಾರನ, ನೆಕ್ಸ್ಟ್ ಗುರುವಾರ. ಅದು ನಾನು ಎಲ್ಲ ಒಪಿನಿಯನ್ ಕೊಡಬೇಕು ಅಂತ ಹೇಳಿದೀನಿ, ಎಲ್ರಿಗೂ ಒಪಿನಿಯನ್ ಕೊಡಬೇಕು ಅಂತ ಹೇಳಿದೀನಿ. ಒಪಿನಿಯನ್ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ. ಹೌದ್ರಿ, ಎಷ್ಟ್ ಸರಿ ಹೇಳದಪ್ಪ ನಿಮ್ಗೆ. ನೋಡೋಣ ಚರ್ಚೆ ಏನಾಗುತ್ತೆ ಅಂತ ಗೊತ್ತೇ ಇಲ್ವಲ್ಲ ನನಗೆ. ವಿಳಂಬ ಮಾಡಿಕೊಳ್ಳುವ ಮುಖಾಂತರ ಇದು ಪದೇ ಪದೇ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ಇದೇ ಇದೊಂದು ಸೀರಿಯಲ್ ತರ ಹೋಗ್ತಾ ಇದೆ.
ಒಂದು ವರ್ಷದಿಂದ ಸೀರಿಯಲ್ ಹೋಗಿನ ಏನೂ ಆಗಿಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ಯಾಬಿನೆಟ್ ನಲ್ಲಿ ಕೇಳಪ್ಪ ಇವರೇ ಸುಮ್ನೆ ಸೀರಿಯಲ್ ಹೋಗಿದೆ ಅಂತ ಎಲ್ಲಿ ಹೋಗಿದ್ದು? ಬಿಜೆಪಿಯವರು ಮಾಡಿಲ್ಲ, ಅದನ್ನ ಬರೆಯಪ್ಪ ನೀನು ದಯಮಾಡಿ ತೋರಿಸು. ಬಿಜೆಪಿಯವರು 4 ವರ್ಷ ಅಧಿಕಾರದಲ್ಲಿದ್ರು ಮಾಡ್ಲಿಲ್ಲ. ಏನ್ ಉದ್ದೇಶ? ಸೋಶಿಯೋ ಎಕನಾಮಿಕ್ ಸರ್ವೆ ಅಂತಂದ್ರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಮಾಡಬೇಕು ಅಂತ ಉದ್ದೇಶ ಅಂದ್ರೆ ಗೊತ್ತಾಗಲ್ವಾ? ಒಂದು ಎಲ್ಲದರಲ್ಲೂ ಪಾಲಿರ್ಬೇಕು ಅವ್ರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಎಲ್ರಿಗೂ ಪಾಲಿರ್ಬೇಕು. ಯಾರ್ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದಾರೋ ಅವ್ರಿಗೆಲ್ಲ ಪಾಲಿರ್ಬೇಕು. ಆ ಪಾಲಿರ್ಬೇಕಾದ್ರೆ ಸಮಾನತೆ ಬರ್ಬೇಕಲ್ಲ ಸಮಾಜದಲ್ಲಿ. ಸಮಾನತೆ ಬರ್ಬೇಕಾದ್ರೆ ಎಲ್ರಿಗೂ ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪಾಲಿರ್ಬೇಕು. ಆ ಪಾಲ್ ಕೊಡ್ಲಿಕ್ಕೋಸ್ಕರವಾಗಿ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡೋದು. ಈಗ ಶೇಕಡಾ 50ರಷ್ಟು ಮಿತಿ ಏನಿದೆ ಸರ್, ಯಾವುದೇ ದತ್ತಾಂಶ ಅಥವಾ ಮಾಹಿತಿ ಇಲ್ಲದ ಕಾರಣಕ್ಕೋಸ್ಕರ ಅದಕ್ಕೆ ಅನೇಕ ಅವಕಾಶ ಅಂತ ಭಾವಿಸ್ತೀರಾ ಸರ್? ಶೇಕಡಾ 50ರ ಮಿತಿ ಯಾಕೆ ನಿಗದಿಪಡಿಸಿದ್ದಾರೆ? ಸರಿಯಾದ ದತ್ತಾಂಶ ಇಲ್ಲ, ಯಾರ್ಯಾರ ಇಲ್ಲ. ಈಗ ಒಂದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ದೇಶಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶದ ಮೂಲಕ ಸೀಲಿಂಗ್ ಅನ್ನ ನಾವು ಕಾನೂನಾಗಿ ಪರಿವರ್ತಿಸಬಹುದು ಅನ್ಸುತ್ತೆ ಸರ್. ಯಾಕಂದ್ರೆ ಯಾವುದೇ ಡಾಟಾ ಇರಲಿಲ್ಲ ಇದುವರೆಗೂ. ಅದೇಪ್ಪ ದತ್ತಾಂಶ ಇರ್ಲಿಲ್ಲ ಅಂತಲೇ ಸುಪ್ರೀಂ ಕೋರ್ಟ್ಗಳು ಹೇಳ್ತಿದ್ದವು. ಮಂಡಲ್ ಕಮಿಷನ್ ವರದಿ 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತು. ವಾಟ್ ಈಸ್ ದಿ ಎವಿಡೆನ್ಸ್? ನಿಮಗೆ ದತ್ತಾಂಶ ಏನು ಸರ್ವೆ ಮಾಡಿದ್ದೀರಾ ಅಂತ ಕೇಳ್ತಿದ್ರು. ಈಗ ನಾವು ಕೂಡ ಕರ್ನಾಟಕದಲ್ಲಿ ಮಾಡಿದ್ದೀವಿ, ಬಿಹಾರ್ನಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ನಮ್ಮಲ್ಲೂ ಕೂಡ ಮಾಡಿದ್ದೀವಿ, ಕರ್ನಾಟಕದಲ್ಲೂ ಕೂಡ ಮಾಡಿದ್ದೀವಿ. ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದು ಇದು ನಿಜವೇ. ಈಗ 1931 ಲಾಸ್ಟ್ ಫ್ಲಾಟ್ ಸೆನ್ಸಸ್ ನಡೆದದ್ದು 1931 ನಲ್ಲಿ. ಅದಾದ್ಮೇಲೆ 41ರಲ್ಲಿ ಮಾಡ್ಲಿಲ್ಲ. ಯಾಕಂತಂದ್ರೆ ವರ್ಲ್ಡ್ ವಾರ್ ನಡೀತಾ ಇತ್ತು. ಈ ಫ್ಲಾಟ್ ಸೆನ್ಸಸ್ ಬಂದಾಗ, ಸೆನ್ಸಸ್ ಬಂದಾಗ ವರ್ಲ್ಡ್ ವಾರ್ ನಡೀತಾ ಇತ್ತು, ಮಾಡ್ಲಿಲ್ಲ. ಅದಾದ್ಮೇಲೆ ಬೇರೆ ಬೇರೆ ಕಾರಣಗಳಿಗೋಸ್ಕರ 51ನೇ ಇಸ್ವಿಯಿಂದ ಮಾಡಕ್ ಹೋಗ್ಲಿಲ್ಲ, ಇವತ್ತಿನವರೆಗೂ ಮಾಡಿಲ್ಲ. ಸೊ ಈಗ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ. ಅವ್ರು ಇಲ್ಲಿವರೆಗೂ ವಿರೋಧ ಮಾಡ್ತಿದ್ದವರು ತೀರ್ಮಾನ ತಗೊಂಡಿದ್ದಾರೆ. ಯಾಕಂದ್ರೆ ಜಾತಿನಲ್ಲಿ ಘರ್ಷಣೆ ಆಗ್ಬಿಡ್ತದೆ. ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಇಲ್ಲಿ ಕರ್ನಾಟಕದ ಬಿಜೆಪಿ ಅವ್ರಿಗೆಲ್ಲ ಬುದ್ಧಿ ಹೇಳಪ್ಪ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ಆರಂಭದಲ್ಲಿ ಈಗ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಆಡಿ ಹೋಗಿದ್ದಾರೆ ಸರ್. ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ಆಡಿ ಹೋಗಿದ್ದಾರೆ ಸರ್. ಮುಂಚೆ ಬಹಳಷ್ಟು ವಿರೋಧ ಮಾಡಿದ್ರು. ಈಗ ಒಳ್ಳೆ ದತ್ತಾಂಶ ಕೊಡ್ತಾ ಇದೆ. ಇದರಿಂದ ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಬಂದಿಲ್ಲ. ಬಂದ್ಮೇಲೆ ವೈಜ್ಞಾನಿಕವಾಗಿ ಇರೋದು, ಅದು ಸಾಮಾಜಿಕವಾಗಿರೋದು, ಶೈಕ್ಷಣಿಕವಾಗಿರೋದು, ಆರ್ಥಿಕವಾಗಿರೋದು ಇನ್ನು ಮಾಡಿ ಶುರುವೇ ಮಾಡಿಲ್ಲ. ಹೆಂಗೆ ಹೋಗ್ಲು ಬಿಟ್ಟಿರ್ತಾರೆ? ವರದಿ ಬಂದ್ಮೇಲೆ ಅಲ್ವೇನ್ರಿ ಮಾಡೋದು? ವರದಿ ಬರಕ್ ಮುಂಚಿದಾಗೆ ವೈಜ್ಞಾನಿಕವಾಗಿದೆ ಅಂತ ಹೇಳ್ಬಿಟ್ರ? ಯಾವುದು? ಯಾರು ಅದಕ್ಕೆ ತಗೊಳ್ಳಿಲ್ವಾ? ಪುಟ್ಟರಂಗ ಶೆಟ್ಟಿ ತಗೊಳಕ್ಕೆ ನಿಗದಿ ಮಾಡಿದ್ರು ಡೇಟ್ನ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ. ಆಗ ಪುಟ್ಟರಂಗ ಶೆಟ್ಟಿ ಮಿನಿಸ್ಟರ್ ಆಗಿದ್ರು, ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರಿ ಆಗಿದ್ರು. ಇವರು ಪುಟ್ಟರಂಗ ಶೆಟ್ಟಿಗೆ ಎದುರಿಸಿ ತಗೊಳ್ಳಿಲ್ಲ. ನಾವು ಧೈರ್ಯ ತುಂಬಿದ್ರು ತಗೊಳ್ಳದೆ ಹೋದ್ರು ಪಾಪ. ಅವ್ರು ನಿನ್ನ ಡಿಸ್ಮಿಸ್ ಮಾಡ್ತೀವಿ ಅಂತ, ನಾನು ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ ತಗೊಂಡ್ರೆ ಅಂತ ಎದುರಿಸ್ಬಿಟ್ರು. ಸರ್, ಬೆಳಿಗ್ಗೆ ಜಯಪ್ರಕಾಶ್ ಶೆಟ್ಟಿ ಅವರು ಮಾತಾಡಿದ್ರು, ನಾವು ಕೊಟ್ಟಿರುವಂತದ್ದು ಹಿಂದುಳಿದ ವರ್ಗಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮಸ್ಯೆ. ಇದ್ರ ಬಗ್ಗೆ ಅಂತಿಮವಾದಂತಹ ನಿರ್ಧಾರ ತೆಗೆದುಕೊಳ್ಳೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. SC ST ಇದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಏರಿಕೆ ಮಾಡುವಂತದ್ದು, ಕಡಿಮೆ ಮಾಡುವಂತಹ ಅಧಿಕಾರ ಇರೋದು ಭಾರತ ಸರ್ಕಾರ, ಕೇಂದ್ರ ಸರ್ಕಾರ. ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತಹ ವರದಿಗೆ ತಡೆ ಮಾಡುವಂತದ್ದು ಇಲ್ಲ ಅದನ್ನ ನಿಲ್ಲಿಸುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿಲ್ಲ.
ಪರಮಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅವ್ರ ಮುಂದೆ ಆ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರು ಈ ಕ್ಯಾಬಿನೆಟ್ ಅಲ್ಲಿ ಆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅದು ಜಯಪ್ರಕಾಶ್ ಚರ್ಚೆ ನೀನು ಒಪಿನಿಯನ್ ಬಂದಿಲ್ವಲ್ರಿ, ಚರ್ಚೆ ಮಾಡದ್ಮೇಲೆ ಹೇಳ್ತೀನಿ ನಾನು. After we discussed in the cabinet, after obtaining opinion from all the ministers, we'll discuss in the next cabinet. ಈಗಲೇ ಎಲ್ಲರೂ ಹೇಳೋಕ್ಕಾಗಲ್ರಿ ನಮ್ಗೆ. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಆ ಪರಮಾಧಿಕಾರಿಗಳು ನಿಜಾನಾ? ಹೌದು, ಯಾವ್ದು ಹಿಂದುಳಿದ ವರ್ಗಗಳ ಹೌದೌದು, ಎಲ್ಲ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಕ್ ಅಧಿಕಾರ ಇಲ್ಲ ನಮ್ಗೆ. ಸಭೆ ಮಾಡಕ್ಕೆ ಅಧಿಕಾರ ಇದೆ, ಮೀಸಲಾತಿ ಏರಿಕೆ ಮಾಡೋದಕ್ಕೆ ಅಧಿಕಾರ ಇದೆಯಾ? ನಾವು ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ನಾವು ಸರ್ ಈಗ ನೋಡಪ್ಪ, 50% ರಿಸರ್ವೇಶನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ. ಅದು ಸಂವಿಧಾನಕ್ಕೆ ತಿದ್ದುಪಡಿ ಆಗ್ಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋರು ಯಾರು? ಕೇಂದ್ರ ಸರ್ಕಾರದವರು. ರಾಜ್ಯ ಸರ್ಕಾರ ಶಿಫಾರಸ್ ಮಾಡೋದಷ್ಟೇನೆ. ನೀವು ಇಷ್ಟು ಪರ್ಸೆಂಟ್ ಮಾಡಿ ಅಂತ ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ಅವರು ತಿದ್ದುಪಡಿ ಮಾಡಿ, ಸಂವಿಧಾನ ತಿದ್ದುಪಡಿ ಮಾಡಿ ಆಮೇಲೆ ಮಾಡಬೇಕು. ಈಗ ಸರ್ವೆ ಕಂಟಿನ್ಯೂ ಮಾಡ್ತಾರೆ ಅಂತ ನಿಲ್ಲಿಸ್ತಾರೆ ಸರ್? ಇಲ್ಲ, ಮಾಡ್ತಾರೆ. ಬಿಜೆಪಿ ಅವರು ಮೀಸಲಾತಿ ವಿರೋಧಿ ಅಂತ ಹೇಳಿದ್ರಿ. ನಿಮಗೆ ಧರ್ಮೇಂದ್ರ ಪ್ರಧಾನ್ ಅವರು ಈ ಕ್ಯಾಸ್ಟ್ ಸೆನ್ಸಸ್ ಅನ್ನ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ನೆಹರು ಅವರು ಕೂಡ ಈ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಶನ್ ವಿರೋಧಿಸಿದ್ರು ಅಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಎಲ್ಲಿ, ಯಾವಾಗ ಮಾಡಿದ್ರಂತೆ? ಹಿಂದೆ 53-52 ಅಪೋಸ್ ಮಾಡಿದ್ರು. ನೋಡ್ರಿ, ಇದೆಲ್ಲ ಅಪಪ್ರಚಾರ, ಸುಳ್ಳು ಅಪಪ್ರಚಾರ. ಮತ್ ನೆಹರೂರವರಿಗೆ ಹಿಂದೂ ಕೋಡ್ ಬಿಲ್ ವಿರೋಧ ಮಾಡಿದ್ರು ಅಂತ ಹೇಳ್ತಾರೆ ಅಲ್ವಾ? ಅದು ಅಪಪ್ರಚಾರ ಅಲ್ವಾ? ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿಸಿದಾಗ ಪ್ರಧಾನ ಮಂತ್ರಿ ಆಗಿದ್ದವ್ರು ಯಾರು? ಮತ್ತೆ ಸುಮ್ಮನೆ ಏನೋ ಹೇಳ್ತಾರೆ ನೋಡ್ರಿ. ತಳಪ್ಪ, ನಿಂದು ಇಂಗ್ಲಿಷ್ ನಲ್ಲಿ ಹೇಳ್ಬಿಡ್ತೀನಿ ಒಂದ್ 2 ಸೆಂಟೆನ್ಸ್. Yesterday, the government of India has taken a decision to conduct the caste census in the country, along with the census, along with the next census. I congratulate Sri Rahul Gandhi for his commitment for the social justice, that since 2 years he has been demanding Government of India to take up the caste census at the national level. He is also instrumental to include in the manifesto of Congress party in the last election, Assembly Parliament election. He is instrumental this caste census to be included in the manifesto. All along, since 1925, the RSS, BJP and Janasangha, they have been opposing socio-economic caste census on the ground that Congress party has been creating and they are creating struggle between the two communities. Caste in our social system, caste is a reality. We can't forget the caste.
The caste, through caste only, we will have to achieve the equality in the society. Otherwise, the inequality in the society among various castes will be continued. In order to bring about a change in the society, in order to bring about an equality in the society, in order to eradicate the caste system in the society, we have to conduct socio-economic and educational survey. That is, in other words, it is caste census. Caste is a reality. Those who are telling that the caste census is not correct in the interest of the secularism, it is not totally, they are castes, they are telling like this. The castes are advocating like this. So, I welcome the decision taken by the at last, the government of India has taken a decision to conduct the caste survey in the country along with the census. Sir, how do you Sir, how do you- there are two things. Sir, There are how two do things. you- One is caste census, when the central government is saying that without announcing the date, they are saying we will go ahead with the caste census. How state government will look at it? Another one, when you are saying socio-economical and educational survey in Karnataka, will the state government stay intact with this? And what is your proposal to the central government after that? No. See, we have already conducted socio-economic survey or caste census. It is placed before the cabinet. I have asked all the ministers to give their opinion in writing by the next cabinet meeting. They have agreed to give their opinion in writing, and second is our next cabinet meeting day. But unfortunately, the cabinet meeting could not be held on 2nd because I will not be in station. I am going to Srirangpatna because there is a function in Srirangpatna, Taluk constituency. So 9th, we are going to hold the cabinet meeting. By the time all ministers will give their opinion, we will discuss it in the next cabinet and we will take some decision in that. Proposal to the centers. See, it is because in order to remove the ceiling, because 50% ceiling is there, to recommend to the government of India, because the committee headed by Mr. Jaiprakash Hegde and Kantraj, they have suggested 51% reservation to the backward communities. So, government of Karnataka has no power to amend the Indian Constitution. In order to amend the Indian Constitution, government of India has to do it. So we will recommend to the government of India to enhance the ceiling, remove the ceiling 50% to some other whatever decision we are going to take. And we will recommend it to the government of India. Why the old government passed this? But how do you see those decisions? ಇವ ಅಮ್ಮ ಹೇಳಿ ಬಿಡ ಇವಳ ಪಾಪ ಅವಳು ಮಾತಾಡಕ್ಕೆ ಬಿಡಲ್ಲ ನೀನು
No. They have taken a decision under the pressure of the Rahul Gandhi, and also because they have to go to the, Bihar election, assembly election. That is why before the assembly election they have taken this. Sir, do you somewhere feel that the idea which has been bringing up in Karnataka government have been copied by the central government? Because they offer See, several things they what copied. is that when we introduced guarantee schemes? What government of India was telling? Huh? It's a bird of this. They are opposing. Now they are following it. All party leaders opposing this census. Who? Some of the Yeah, communities, who- Lingayats and Nobody has opposed it. So finally, I just want to ask, since this new census will be based on the latest population, how do you plan to tackle the challenges that your survey will face since it is 10 years old? Now whether it is 10 years old. See, when Mandal Commission was conducted, 80. The report was submitted in 1980. In 78, Mandal Commission was constituted. It gave a report in the year 1980. So it was discussed in the 1992. Yeah. Was it not a old one? long term. See, it makes no difference at all. Thank Thank you. ಸರ್ ಸಿಎಂ ಇಬ್ರಾಹಿಂ ತಮ್ಮ ಚರ್ಚೆ ಮಾಡಿದ್ರೆ ಪಕ್ಷ ಸೇರ್ಪಡಾಗ್ತಾರೆ ಸರ್ ಅವರು ಸಿಎಂ ಇಬ್ರಾಹಿಂ ಅವರು ಪಕ್ಷ ಸೇರ್ಪಡೆ ಇಲ್ಲಪ್ಪ, ನಾವು ಸೇರ್ಪಡೆ ಬಗ್ಗೆ ಚರ್ಚೆ ಮಾಡಿಲ್ಲ. Thank you, sir. ಅವ್ರು ಕಟ್ಟೆ ಸಿಕ್ಕಾಲ ಅಷ್ಟೇ. Thank you.